ಈಗ ಮೋದಿ 10 ವರ್ಷ ಆಡಳಿತ ಮಾಡಿದ್ರು. ಈಗ 5 ವರ್ಷ ಮತ್ತೆ 5 ವರ್ಷ ಮೋದಿ ಅವರು 10 ವರ್ಷ ಆಳ್ವಿಕೆ ಮಾಡಿ ಎಲ್ಲನೂ ಅಡ್ಡ ಮಾಡೋದು. ಮುಂದೇನು ಬರ್ತಕ್ಕಂಥ ಜನಗಳು ಎಲ್ಲ ಬರೀ ಅವ್ರು ಏನಂದ್ರೆ ರೈತರ ಬಗ್ಗೆದಾಗೆ ಇದಿಲ್ಲ, ಬರೀ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಕಾಳಜಿ ಇದ್ದಪ್ಪ ಅಂದ್ರೆ ಎಲ್ಲೋ ನಮ್ಮ ಮನ್ನಾಗಿನ್ನ ಮಾಡ್ತಾರೆ. ಎಷ್ಟೋ ಬರಗಾಲ ಇತ್ತು ನಮ್ಮ ಕರ್ನಾಟಕದಲ್ಲಿ. ಮನ್ನಾ ಯಾಕೆ ಮಾಡಿದ್ರು? ಮನ್ನಾ ಮಾಡಬೇಕಾಗಿತ್ತು. ಮಾಡಿದ್ದು ನೀವು ಬರ್ತಕ್ಕಂಥದ್ದು ರೈತರ ಬಗ್ಗೆ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಆಡಳಿತ ಮಾಡಬೇಕು. ಗುಜರಾತಿಗೆ ಏನಾದ್ರು ಒತ್ತೆ ಅಲ್ಲೇ ಕೊಡ್ತಾರೆ, ಗುಜರಾತಿ ಕಡೆಗೆ ಒತ್ತೆ ಕೊಡ್ತಾರೆ. ಗುಜರಾತಿಗೆ ದಕ್ಷಿಣ ಭಾರತಕ್ಕೆ ಜಾಸ್ತಿ ಒತ್ತಿಗೆ ಕೊಡ್ತಾರೆ, ದಕ್ಷಿಣ ಭಾರತಕ್ಕೆ ಒತ್ತಿಗೆ ಇಲ್ಲ. ಈಗ ನಿನ್ನೆ ತಾನೇ ಈಗ ವಿ ಸೋಮಣ್ಣ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ ಅವರೆಲ್ಲ ಈಗ ನಿನ್ನೆ ಕ್ಯಾಬಿನೆಟ್ ಮಿನಿಸ್ಟರ್ ಆದರು, ಕರ್ನಾಟಕದಿಂದ ಆಯ್ಕೆಯಾಗಿ. ಅದಕ್ಕೆ ಒಳ್ಳೆಯ ಅಭಿಮಾನ, ಒಳ್ಳೆಯ ಬೆಳವಣಿಗೆ. ಅವರು ಎಲ್ಲ ನಮ್ಮ ಕರ್ನಾಟಕ ಬಗ್ಗೆದಾಗ ಬರ್ತಕ್ಕಂಥ ಪ್ಯಾಕೇಜನ್ನು ಜಾಸ್ತಿ ತರಬೇಕು, ತಂದು ಏನಾದಂತ ಅಭಿವೃದ್ಧಿ ಕೆಲಸ ಮಾಡಬೇಕು. ನಿಮ್ಮ ಬೇಡಿಕೆಗಳು ಏನಿರ್ಬೋದು ನೆಕ್ಸ್ಟ್ ಕೇಂದ್ರ ಸರ್ಕಾರಗಳಿಗೆ? ಈಗ ಈ 10 ವರ್ಷಗಳ ಆಡಳಿತ ಮಾಡಿದ್ದೀರಾ. ಕೇಂದ್ರ ಸರ್ಕಾರದ ಬೇಡಿಕೆ ನಮ್ಗೆ ಏನಂತಂದ್ರೆ ಉದ್ಯೋಗನೇ ಸೃಷ್ಟಿ ಮಾಡ್ತೀನಿ ಅಂತೇಳಿ ಈ ಉದ್ಯೋಗನೇ ಸೃಷ್ಟಿ ಮಾಡೇ ಇಲ್ಲ. ಯಾವ ರೀತಿ ಮಾಡ್ಬೇಕಂತಂದ್ರೆ ಮಾಡಿಲ್ಲ, ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಕ್ಕಂತ ಬಂದೇ ಆಡಳಿತ ಮಾಡ್ಯಾರ. ಯುವಕರಿಗೆ ಏನಾದ್ರು ಭರ್ತಿ ಮಾಡ್ಬೇಕು, ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಒಳ್ಳೆಯ ಉದ್ಯೋಗ ಸೃಷ್ಟಿ ಆಗಬೇಕಂತ ಸೃಷ್ಟಿ ಆಗ್ಬೇಕು ರೀ. ಎಲ್ಲ ಇದೇನದ ಅಂತಂದ್ರೆ ಬೀದಿಗೆ ಬಂದುಬಿಟ್ಟಿದ್ದಾರೆ. 10 ವರ್ಷ ಐತಿ ಎಲ್ಲಿ ಉದ್ಯೋಗ ತೊಗೊಂಡು ಕೇಂದ್ರ ಸರ್ಕಾರದ್ರಿ. ಮತ್ತೇನದಂತಂದ್ರೆ ಉತ್ತರ ಪ್ರದೇಶ ಮತ್ತು ಗುಜರಾತ್ ಆ ಸೈಡಿಗೆ ಜಾಸ್ತಿ ಇದು ಮಾಡ್ತಾರೆ. ನಮ್ಮ ದಕ್ಷಿಣ ಭಾಗಕ್ಕೆ ಯಾವುದನ್ನು ಏನು ಬಡಿಗೆ ನಮಗೆ ಕಾಣಲಾಗಿದೆ ನಮ್ಮದು ನನ್ನ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.